ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಈ ಸೀತಾರಾಮ್ಗೆ ಸ್ವಾಗತ. ನಾನು MI ಅಥವಾ ಮಲ್ಲಪ್ಪ ಜ್ಯೋತಿರಾಜ್ ಮೇರೆ. ಅಂದುಕೊಂಡಂಗೆ 57ನೇ ಮ್ಯಾಚ್ದಲ್ಲಿ ನಮ್ಮ RCB ಅದರಲ್ಲೂ ನಮ್ಮ ವಿರಾಟ್ ಕೊಹ್ಲಿ ಶತಕ ಇಡೀ ಮ್ಯಾಚನ್ನು ತಿರುಗಿ ಹೋಗಿತ್ತು ಅಥವಾ ಬದಲಾಯಿಸ್ತು ಅಂತ ಊಹಿಸಿದ್ವಿ. ಏನೋ ಗೆಲ್ಲಬಹುದೇನೋ ಈ ಒಂದು ನಮ್ಮ KKR ಕಲ್ಕತ್ತಾ ನೈಟ್ ರೈಡರ್ಸ್. ಯಾಕೇನೋ ಕೊನೆ ಪಂದ್ಯನೂ ಅವ್ರಿಗೆ ಒಲಿಲಿಲ್ಲ. ಯಾಕಂದ್ರೆ ಏನು ತಪ್ಪು ಗೊತ್ತಿಲ್ಲ, ಆಡಬೇಕಾಯ್ತು ಚೆನ್ನಾಗೆ. ಅದರಲ್ಲೂ ಮುಖ್ಯವಾಗಿ ಅಲ್ಲೇ ಒಳ್ಳೆ ಆಟ ಆಡಿದ್ರು ಅವರು. ಮಳೆನೂ ಬಂದಿತ್ತು ಆಮದು ಬೇರೆ. ಅದರಲ್ಲೂ ಮುಖ್ಯವಾಗಿ ನಮ್ಮ RCB ಟಾಸ್ ಗೆದ್ದ ಫೀಲ್ಡಿಂಗ್ ಹಾಕ್ಕೊಂಡಿತ್ತು. ಆ ದಿಶೆಯಲ್ಲಿ ಆರಂಭದ ಒಂದಿಷ್ಟು ಆಘಾತ ಅನಿಪಿಸ್ತು KKR. ಬಟ್ ಅಲ್ಲಿಯ ರಘುವಂಶಿ ಮತ್ತು ರಿಂಕು ಸಿಂಗ್ ಇಬ್ಬರು ಜಬರ್ದಸ್ತಾಗಿ ಆಡಿದರು. ಜಬರ್ದಸ್ತಾಗಿ ಆಡಿ ವಿಶೇಷವಾಗಿ ನಾಯಕ ಅಜಿಂಕ್ಯ ರಹಾನೆಗೆ ಒಂದಿಷ್ಟೇನೋ ನಿಟ್ಟುಸಿರು ಬಿಡುವಂಗೆ ಮಾಡಿದರು. ಇಬ್ಬರು ಕೂಡ ಚೆನ್ನಾಗಿ ಆಡಿ ಒಳ್ಳೆ ಹೊಡೆತ ಕೊಟ್ಟ ಮತ್ತು ಒಳ್ಳೆಯ ಸ್ಕೋರು ಮಾಡಿದರು. ಏನಂತ ಕೆಟ್ಟ ಸ್ಕೋರ್ ಏನಲ್ಲ, 192 ರನ್ ಹೊಡೆದಿದ್ರು. ಈಗ ಗೆಲ್ಲಬಹುದೇನೋ ಅಂತ ಎಲ್ಲರಿಗೂ ಆಸೆ. ಆದರೆ ನಿನ್ನೆ ಮ್ಯಾಚ್ದಲ್ಲೇ ವಿರಾಟ್ ಕೊಹ್ಲಿ ತನ್ನ ಬ್ಯಾಟನ್ನು ಗಜ ಹಂಗೆ ಎಲ್ಲ ಕಡೆ ತಿರುಗಿಸಿ ಹೊಡೆದ್ಬಿಟ್ರು. ಸೆಂಚುರಿ ಹೊಡೆದ್ರು, ಗೆದ್ದರು. ನಮ್ಮಲ್ಲಿ ಇನ್ನೂ ಶಕ್ತಿ ಅದ, ನಾ ಇನ್ನೂ ಆಡಬಲ್ಲೆ ಅನ್ನುವಂಥ ಒಂದು ಉತ್ತರವನ್ನು ಸಹಿತ ಈ ಆಟದಲ್ಲಿ ಕೊಟ್ಟರು ಅಂತೆ. ಅವರ ಹೆಸರಿಗೆ ತಕ್ಕಂಗೆ ಆಟ ಆಡಿದರು. ನಿನ್ನೆ ಮ್ಯಾಚನ್ನು KKR ಕೈಯಿಂದ ಕಸ್ಕೊಂಡು ಹೋಗಿಬಿಟ್ರು ಅಂತಂದರೂ ಅಡ್ಡಿ ಇಲ್ಲ. ಯಾಕಂದ್ರೆ ಅವರು ಆಡದೆ ಹೋಗಿದ್ರೆ ಕಷ್ಟ ಇತ್ತು. ನಿನ್ನೆದು RCB ಸೋಲೋ ಸಾಧ್ಯತೆ ಹೆಚ್ಚಿದ್ದು. ಆದರೆ ಅವರು ಆಡೆ ನಿನ್ನೆ ಮ್ಯಾಚನ್ನು ಗೆಲ್ಲಿಸಿಕೊಟ್ರು. ಯಾಕಂದ್ರೆ ಜಲ್ದಿ ಪಾಟೀದಾರ್ ಅವರು ಸಹ ಜಲ್ದಿ ಔಟಾಗಿ ಹೋಗಿದ್ದರು, ಹೇಳ್ಕೊಳಂಗೆ ಆಡಿರಲಿಲ್ಲ. ಇನ್ನುಳಿದವ್ರು ಸಹ ಸರಿಯಾಗಿ ಕೋಪ್ ಆಗಿರಲಿಲ್ಲ. ಬಟ್